ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧದ ಪರಿಣಾಮದಿಂದ ಸದ್ಯ ಭಾರತದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿತ್ತು. ಸಾಕಷ್ಟು ಹೋಟೆಲ್ಗಳು ಕೂಡ ಬಂದಾಗಿದ್ವು. ಆದರೆ ಸದ್ಯ ಡೊಮೆಸ್ಟಿಕ್ ಸಿಲಿಂಡರ್ಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ವ್ಯತ್ಯಯ ಕಂಡು ಬರ್ತಾ ಇದೆ. ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಾಯಿತು. ಸದ್ಯ ಡೊಮೆಸ್ಟಿಕ್ ಸಿಲಿಂಡರ್ಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ವ್ಯತ್ಯಯ ಕಂಡು ಬರ್ತಾ ಇದೆ. ಯಾಕೆಂತಂದರೆ ಕಳೆದ ಏನು ಅಂತಾರೆ 2-3 ದಿನಗಳ ಹಿಂದೆ ಆಳಂದ ಪಟ್ಟಣದಲ್ಲಿ ಸಾಕಷ್ಟು ಏನು ಅಂತಾರೆ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ಹಚ್ಚಿದ್ರು. ಸದ್ಯ ಈ ಕಲಬುರಗಿ ನಗರದಲ್ಲೂ ಕೂಡ ಏನು ಗುಲ್ಬರ್ಗ HP ಗ್ಯಾಸ್ ಏಜೆನ್ಸಿ ಏನಿದೆ ಅದರ ಮುಂದೆ ಬೆಳಿಗ್ಗೆಯಿಂದನೇ ಸಾಕಷ್ಟು ಜನ ಕ್ಯೂ ನಿಂತರೂ ಕೂಡ ಇಲ್ಲಿವರೆಗೂ ಏನು ಅಂತಾರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕಾರಣ ಏನಂತಂದರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧದ ಭೀತಿ ಏನಿದೆ ಅದರಿಂದ ಸಮರ್ಪಕವಾಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳು ಪೂರೈಕೆ ಆಗ್ತಿಲ್ಲ ಅನ್ನುವಂಥ ಒಂದು ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಬೆಳಿಗ್ಗೆಯಿಂದನೂ ಕೂಡ ಇಲ್ಲಿ ಏನು ಕ್ಯೂ ನಿಂತಿರ್ತಕ್ಕಂಥ ಜನ ಸಿಲಿಂಡರ್ಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಮ್ಮ ಖಾಲಿ ಸಿಲಿಂಡರ್ಗಳನ್ನು ಇಟ್ಕೊಂಡು ಸದ್ಯ ಗ್ಯಾಸ್ ಏಜೆನ್ಸಿಗಳ ಮುಂದೆ ಏನೋ ಥರ ಕ್ಯೂ ಅನ್ನು ನಿಂತಿರ್ತಕ್ಕಂಥದ್ದು ಮತ್ತು ಏನು ಖುದ್ದು ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳ ಜೊತೆ ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ಯಾಕೆಂತಂದರೆ ಬಿಸಿಲಿನಲ್ಲಿಯೂ ಕೂಡ ಕ್ಯೂ ನಿಂತರೂ ಕೂಡ ಬೆಳಿಗ್ಗೆಯಿಂದ ಸಮರ್ಪಕವಾಗಿ ಸಿಲಿಂಡರ್ಗಳ ಪೂರೈಕೆ ಆಗ್ತಿಲ್ಲ ಮತ್ತು ಈಗಾಗಲೇ ಏನು ಆನ್ಲೈನ್ ಬುಕ್ಕಿಂಗ್ ಮಾಡಿದರೂ ಕೂಡ ಸಿಲಿಂಡರ್ಗಳು ಸಿಗ್ತಿಲ್ಲ ಅನ್ನುವಂಥ ಒಂದು ಆರೋಪ ಸದ್ಯ ಇಲ್ಲಿನ ಜನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನ ಬಂದು ವಾಗ್ವಾದವನ್ನು ಮಾಡ್ತಾ ಇದ್ದಾರೆ. ಖುದ್ದು ಈ ಜನ ಏನು ಅಂತಂದರೆ ವಾಗ್ವಾದವನ್ನು ಮಾಡ್ತಾ ಇದ್ದಾರೆ. ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ, ಬುಕ್ ಮಾಡಿದ್ರು ಸಿಲಿಂಡರ್ ಬರ್ತಿಲ್ಲ ಅನ್ನೋವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಖುದ್ದು ಇಲ್ಲಿ ಕೆಲವೊಂದಿಷ್ಟು ಜನ ಕ್ಯೂ ನಿಂತಿದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಕೆಲಸ ಮಾಡೋಣ. ಎಷ್ಟೊತ್ತಾಯ್ತು ನೀವು ಸಿಲಿಂಡರ್ ನಿಂತು, ಏನು ಹೇಳ್ತಿದ್ದಾರೆ ಅಂತ? ಸರ್ 8 ಗಂಟೆ ಆಯಿತು. 8 ಗಂಟೆಯಿಂದ ಇಲ್ಲೇ ನಿಂತಿದ್ದೆ. ಏನು ಹೇಳ್ತಾರೆ ಸರ್? ಇನ್ನೂ ಏನು ಬುಕ್ ಮಾಡ್ಕೋತಾ ಇಲ್ಲ. ನಾವು 20 ತಾರೀಕು ಬುಕ್ ಮಾಡ್ಕೊಂಡಿದ್ದೆವು. 20 ತಾರೀಕು ಬುಕ್ ಮಾಡಿದ್ದೆವು. ಮೆಸೇಜ್ ಬಂದಿದೆ, ಎಲ್ಲ ಬಂದಿದೆ, ಬಟ್ ಇನ್ನೂವರೆಗೂ ಡೆಲಿವರಿ ಕೊಡ್ತಾಯಿಲ್ಲ. ಏನು ಹೇಳ್ತಾರೆ ಕೇಳಿದ್ರೆ? ಏನು ಗ್ಯಾಸ್ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಂದು ಅವ್ರು ಕೊಡ್ತಾ ಇದ್ದರು ಮನೆತನ ಬಂದು, ಬಟ್ ಈಗ ಸದ್ಯಕ್ಕೆ ನಾವೇ ಇಲ್ಲಿ ಬಂದು ನಿಂತಿದ್ವಿ. ಮುಂಜಾನೆ 8 ಗಂಟೆ ಹಿಡಿದು ನಿಂತು ಅದು ದುಕಾನ್ ತೆರೆದು 9 ಗಂಟೆ ತೆಗಿಬೇಕು, 10 ಗಂಟೆ ತೆಗಿತಾ ಇದ್ದು ಅದು ಮತ್ತು ಎಲ್ಲ ಸ್ಟ್ರೈಕ್ ಮಾಡಿದವು. ಇಲ್ಲ ಆನ್ಲೈನ್ ಬುಕ್ ಮಾಡಿದ್ರೆ ಮನೆಗೆ ಬರ್ತಾವಲ್ಲ, ಯಾಕೆ ಕೊಡ್ತಿಲ್ಲ? ಬರ್ತಾ ಇಲ್ಲ ಸರ್. ಅವ್ರು ಏಜೆನ್ಸಿದವ್ರಿಗೆ ಫೋನ್ ಅಂದರೆ ಸರ್ ನಾಳೆ ಬರ್ತಾವೆ ನಾಳೆ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ನಿಂತೀರಿ? ಹೌದು ಸರ್. ಇವಿಷ್ಟು ಏನು ಇಲ್ಲಿ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಗ್ರಾಹಕರ ಮಾತುಗಳು. ಬುಕ್ ಮಾಡಿದರೂ ಕೂಡ ಸದ್ಯ ಏಜೆನ್ಸಿಯವರು ಸಪ್ಲೈ ಮಾಡ್ತಿಲ್ಲ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.